ಸ್ವಾಗತ. ನಾನು ಮೆಹಬೂಬ್ ಅಲಿಕಾ. ವಿಜಯಪುರ ಜಿಲ್ಲೆ ನಿಡಗುಂದಿ ಠಾಣೆ PSI ಶಿವಾನಂದ ಪಾಟೀಲ್ ಇವರ ಕಾರ್ಯಕ್ಕೆ ಜನರ ಮೆಚ್ಚುಗೆ. ರಾಷ್ಟ್ರೀಯ ಹೆದ್ದಾರಿಯಲ್ಲಿ ದಿನದಿಂದ ದಿನಕ್ಕೆ ಅಪಘಾತಗಳು ಹೆಚ್ಚಾಗ್ತಾ ಇದ್ದಾವೆ. ಅಪಘಾತಕ್ಕೆ ಕಾರಣ ಸ್ಪೀಡ್ ವಾಹನ ಚಲಿಸುವುದರಿಂದ ಮೇಲಿಂದ ಮೇಲೆ ಅಪಘಾತಗಳು ಸಂಭವಿಸುತ್ತವೆ. ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಅಪಘಾತ ತಡೆಯಲು ವಿನೂತನವಾಗಿ ಡಿವೈಎಸ್ಪಿ ಬಾಲಪ್ಪ ನಂದಗಾವಿ ಇವರ ನೇತೃತ್ವದಲ್ಲಿ ನಡಗುಂದಿಯ ಪೊಲೀಸ್ ಠಾಣೆ PSI ಶಿವಾನಂದ ಪಾಟೀಲ್, CPI ಅಶೋಕ್ ಚೌಹಾಣ್ ಇವರ ನೇತೃತ್ವದಲ್ಲಿ ಗುರುವಾರ 112 ವಾಹನದ ಸ್ಟ್ಯಾಚ್ಯೂ ಮತ್ತು ಸಿಬ್ಬಂದಿಯ ಸ್ಟ್ಯಾಚ್ಯೂ ನಿರ್ಮಾಣ ಮಾಡಿ ರಾಷ್ಟ್ರೀಯ ಹೆದ್ದಾರಿ ತಡೆಗೋಡೆ ಮೇಲೆ ಸ್ಟ್ಯಾಚ್ಯೂ ಮಾಡಿ ಅಪಘಾತ ತಡೆಯಲು ಮತ್ತು ರಾತ್ರಿ ವೇಳೆಯಲ್ಲಿ ವಾಹನ ಕೂಡ ಸ್ಪೀಡ್ ಬಂದ ನಂತರ ಪೊಲೀಸ್ ವಾಹನ ಇದೆ ಎಂದು ತಿಳಿದು ವಾಹನ ವೇಗವನ್ನು ಕಡಿಮೆ ಮಾಡಿದರೆ ಅಪಘಾತ ಆಗುವುದು ನಿಲ್ಲುತ್ತದೆ ಎಂದು ಉದ್ದೇಶ ಇಟ್ಟುಕೊಂಡು ಈ ವಾಹನದ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ನಡಗುಂದಿ ಪೊಲೀಸ್ ಠಾಣೆ ಸಿಬ್ಬಂದಿ ವೀರಭದ್ರಯ್ಯ ಹಿರೇಮಠ್, ಅರ್ಜುನ್ ರಾಠೋಡ್, ನಡಗುಂದಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಉಪಸ್ಥಿತರಿದ್ದರು. ನೈಟು ಇದನ್ನ ವರ್ಕ್ ಆಗ್ತದ ಪೊಲೀಸ್ ಅದಾರ ಅಂತ ಗೊತ್ತಾಗ್ತದೆ. ಸೊ ಈ ಲೈಟ್ ಅಂದ್ರೆ ದೂರದಿಂದ ನೋಡ್ರೆ ಇಲ್ಲಿ ಪೊಲೀಸ್ ವೆಹಿಕಲ್ ನಿಂತಂಗೆ ಕಾಣ್ತೈತೆ. ಸೊ ಅಂದ್ರೆ ಬಟ್ ಒರಿಜಿನಲ್ ಪೊಲೀಸ್ ವೆಹಿಕಲ್ ಅಲ್ಲ ಅದು, ಬಟ್ ನಿಂತಂಗೆ ಕಾಣ್ತೈತೆ. ಸ್ವಲ್ಪ ಏನ್ರಿ ನಮಗೆ ರೋಡ್ ಟ್ರಾಫಿಕ್ಕಿಗೆ ಏನ್ರೆ ಹೆಲ್ಪ್ ಆಯ್ತಂದ್ರೆ ಇದನ್ನೇ ಮುಂದೆ ನಮ್ಮ ಬಾಗೇವಾಡಿ ಸಬ್ ಡಿವಿಷನ್ದಾಗ ಮತ್ತೆ ಬಿಜಾಪುರ ಡಿಸ್ಟಿಕ್ನಾಗ ಮಾಡಬೇಕು. SP ಸರಿಗೆ ಹೋಗಿ ತೋರಿಸ್ತೀವಿ, ಈ ಥರ ಮಾಡಿದ್ದೀವಿ ಅಂತಿರೋದು. ಅವ್ರು ಮತ್ತೆ ನಮಗೆ ಇದು ಮಾಡಿದ್ರೆ ಮತ್ತು ಉಳಿದ ಕಡೆ ಎಲ್ಲ ಮಾಡಬೇಕು. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए. साथ ही साथ लाइक, शेयर और कमेंट करना ना भूलिए.